ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಇದು ಆ್ಯಕ್ಚುಲಿ ಶಾಕಿಂಗ್ ನ್ಯೂಸು. ಗೊತ್ತಿರಲಿಲ್ಲ ಏನಂತ ಕೇಳಿದರೆ, ನಿನ್ನೆನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದಿದ್ರು, ಎವ್ಯಾಲ್ಯೂಯೇಷನ್ ಆಗ್ತಾಯಿದೆ ಸೆಕೆಂಡ್ ಎಕ್ಸಾಮ್ ಇದು, ಅದು ನೆಕ್ಸ್ಟ್ ವೀಕಾಗಿ ರಿಸಲ್ಟ್ ಕೊಡ್ತೇವೆ ಅಂತ ಹೇಳಿದರು. ಬಟ್ ಸಡನ್ನಾಗಿ ವಿದೌಟ್ ಎನಿ ಪ್ರಯರ್ ನೋಟಿಸು ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ನ ರಿಸಲ್ಟನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಂಥ ಶಾಕ್ಗಳು ಇನ್ನೂ ಮುಂದೆ ಇನ್ನು ಇರುತ್ತೆ, ನಿಮಗೆ ನೋಡ್ತಾ ಇರಿ. ಆ್ಯಂಡ್ ಇದನ್ನು ನೋಡಿದಾಗ ನನಗೂ ಇದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾನು ಅಂದ್ಕೊಂಡೆ ಇನ್ನೂ ಅಂದರೆ ಇವ್ರದ್ದು ಪ್ರೆಸ್ ಮೀಟಲ್ಲಿ ನೋಡಿರೋದು ನಾನು ಹೇಳಿದ್ದು, ಇದು ನನ್ನದ್ದು ಹೇಳಿದ್ದಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ. ಏನು ಹೇಳಿದರು ಪ್ರಸನ್ನ ಕುಮಾರ್ ಸರ್ ಅವರು, ಇದು ಯಾವುದು ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಕ್ವಶನ್ ಪೇಪರ್ ವ್ಯಾಲ್ಯೂಯೇಷನ್ ಆಗ್ತಾಯಿದೆ, ಅದು ವ್ಯಾಲ್ಯೂಯೇಷನ್ ಆಗಿದ ನಂತರ ನಾವು ಬೆಸ್ಟ್ ಆಫ್ 2 ಅನ್ನು ತೊಗೊಂಡು KCET 50%, ಬೋರ್ಡ್ 50% ತೊಗೊಂಡು ಮಾಡ್ತೇವೆ ಅಂತ ಹೇಳಿದ್ದು. ಬಟ್ ಸಡನ್ನಾಗಿ ಇವತ್ತು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಎಲ್ಲರೂ ರಿಸಲ್ಟನ್ನು ನೋಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ರಿಜಿಸ್ಟರ್ ಆಗಿದ್ದೀರಾ, ಬರೆದಿದ್ದೀರಾ. ಆ್ಯಂಡ್ ಇದರಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಸ್ಟೂಡೆಂಟ್ಸ್ ವರಿ ಮಾಡ್ಕೊಳ್ಳಿಕ್ಕೆ ಏನಿಲ್ಲ, ತಗೊಳ್ಳೋದು ಬೆಸ್ಟ್ ಆಫ್ 2. ಓಕೆ, ಇದನ್ನು ಪ್ರಸನ್ನ ಕುಮಾರ್ ಸರ್ ಅವರೇ ಹೇಳಿದ್ದು, ಇದು ನಾನು ಹೇಳ್ತಾ ಇರೋದಲ್ಲ. ಬೆಸ್ಟ್ ಆಫ್ 2 ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಎಕ್ಸಾಮಲ್ಲಿ 85 ಬಂದು ಇವಾಗ ನೆಕ್ಸ್ಟ್ ಎಕ್ಸಾಮಲ್ಲಿ 90 ಬಂದಿದ್ದಿದ್ರೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನಿಮಗೆ 90ನ ಕನ್ಸಿಡರ್ ಮಾಡ್ತಾರೆ, 18 ಅಲ್ಲ. ಅದೇ ನಿಮಗೆ ಫಸ್ಟ್ ಎಕ್ಸಾಮಲ್ಲಿ 90 ಬಂದು ಸೆಕೆಂಡ್ ಎಕ್ಸಾಮಲ್ಲಿ ಇವಾಗ ಕಡಿಮೆ ಆಗಿದ್ದಿದ್ರೆ ಕನ್ಸಿಡರ್ ಮಾಡೋದು 90ನ, 85ನಲ್ಲ. ಅದಕ್ಕೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಕೊಟ್ಟಿದ್ದು. ಯಾಕಂತ ಕೇಳಿದರೆ ಇಂಪ್ರೂವ್ ಮಾಡಿ ಅಂತ ಕೊಟ್ಟಿದ್ದು. ಬಟ್ ಇಂಪ್ರೂವ್ಮೆಂಟ್ ಆಗದೇ ಇದ್ರೂ ಕೂಡ ಅದರಲ್ಲಿ ತಗೊಳ್ಳೋದು ಬೆಸ್ಟ್ ಆಫ್ 2. ಓಕೆ, ಸೊ ಇದನ್ನು ಪ್ರಸನ್ನ ಕುಮಾರ್ ಸರ್ ಅವರು ಹೇಳಿದ್ದು, ಇದು ನನ್ನದಲ್ಲ. ಸೊ ಎಲ್ಲರಿಗೂ ಇದೊಂದು ಡೌಟ್ ಇದೆ, ಸರ್ ಇವಾಗ ಕಡಿಮೆ ಆಗಿದೆ. ನನಗೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಮೆಸೇಜ್ ಮಾಡಿದಾಗೆ ಒಂದೇ ನೋ ಇಂಪ್ರೂವ್ಮೆಂಟ್ ಆಗಿದೆ, ಅಥವಾ ಕೆಲವರಿಗೆ ಮೊದಲಿನಗಿಂತ ಕಡಿಮೆ ಬಂದಿದೆ, ಅಥವಾ ಓವರ್ ಆಲ್ ಆಗಿ ಸೇಮ್ ಇದೆ. ಒಂದು ಸಬ್ಜೆಕ್ಟಲ್ಲಿ ಕಡಿಮೆ ಆಗಿದೆ, ಇನ್ನೊಂದು ಸಬ್ಜೆಕ್ಟಲ್ಲಿ ಜಾಸ್ತಿ ಆಗಿದೆ, ಓವರ್ ಆಲ್ ಆಗಿ ಸೇಮ್ ಬಂದಿದೆ. ಓಕೆ, ಬಟ್ ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಬಂದಿದೆ ಅದನ್ನು ತಗೊಳ್ತಾರೆ. ಸೊ ನಿಮಗೆ ಏನು ಹೇಳ್ತಾರೆ, ಕೆಲವರಿಗೆ ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ, ಆಯಿತಾ, ಕೆಲವರಿಗೆ ಕಡಿಮೆ ಬಂದಿದೆ. ಕಡಿಮೆ ಬಂದವರು ಏನು ಟೆನ್ಷನ್ ತಗೊಳ್ಳಿಕ್ಕಿಲ್ಲ. ಇಲ್ಲಿ ತಗೊಳ್ಳೋದು ಬೆಸ್ಟ್ ಆಫ್ 2 ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ತಗೊಳ್ಳೋದು ಬೆಸ್ಟ್ ಆಫ್ 2 ಅಂದರೆ ನಿಮ್ಗೆ ಈಗ ನಾನು ಆಲ್ರೆಡಿ ಹೇಳಿದ್ದೇನಲ್ಲ, ಫಸ್ಟ್ ಎಕ್ಸಾಮಲ್ಲಿ 85 ಬಂದು ಸೆಕೆಂಡ್ ಎಕ್ಸಾಮಲ್ಲಿ 90 ಬಂದರೆ 90ನ ಕನ್ಸಿಡರ್ ಮಾಡ್ತಾರೆ. ಅಥವಾ ಫಸ್ಟ್ ಎಕ್ಸಾಮಲ್ಲಿ 90 ಬಂದು ಸೆಕೆಂಡ್ ಎಕ್ಸಾಮಲ್ಲಿ 85 ಬಂದಿದ್ದರೆ 90ನ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಬೆಸ್ಟ್ ಆಫ್ 2. ಓಕೆ, ಸೊ ಇದು ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಏನಿಲ್ಲ. ಇವಾಗ ರಿಸಲ್ಟ್ ಕೊಡುವಾಗ ನಿಮಗೆ ಸೆಕೆಂಡ್ ಎಕ್ಸಾಮಲ್ಲಿ ಏನು ಮಾರ್ಕ್ಸ್ ಬಂದಿದೆ ಅದೇ ರಿಸಲ್ಟ್ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಅವೆರಡರಲ್ಲಿ ಈಗ ಏನು ಮಾಡ್ತಾರೆ, ನಿನ್ನೆ ಪ್ರಸನ್ನ ಕುಮಾರ್ ಸರ್ ಏನು ಹೇಳಿದ್ದಾರೆ ಕೇಳಿದರೆ, ಅದು ಎರಡರಲ್ಲಿ ಯಾವುದು ಬೆಸ್ಟ್ ಇದೆ ಅದನ್ನು ತಗೊಳ್ತೇವೆ. ನಮಗೆ KCEB ಅವರು ಕೊಡ್ತಾರೆ, ಬೋರ್ಡ್ಸಿಂದ ಕೊಡ್ತಾರೆ, ನಾವು ತಗೊಳ್ತೇವೆ. ಅದರಿಂದ 50% ತೊಗೊಂಡು KCETಯಿಂದ 50% ತೊಗೊಂಡು ರ್ಯಾಂಕ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಇದೆಲ್ಲ ವಿದ್ಯಮಾನಗಳನ್ನು ನೋಡಿದರೆ, ಅಂದರೆ ಇಷ್ಟು ಫಾಸ್ಟಾಗಿ ಕೊಡುತ್ತೆ ನೋಡಿದ್ರೆ, ನನ್ನ ಪ್ರಕಾರ ಅವರು ಮೊದಲೇ ಹೇಳಿದರು KCET ರಿಸಲ್ಟನ್ನು 20th ಕೊಡ್ತೇನೆ ಅಂತ ಹೇಳಿದರು. ಮೇ ಬಿ 20th ಕೊಡೋ ಚಾನ್ಸಸ್ ಹೈ ಇದೆ, ಆಯಿತಾ. ಬಟ್ ಇದನ್ನು ನಾನು ಅಂದರೆ 100% 20th ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ. ಬಟ್ 20th ರಿಸಲ್ಟ್ ಕೊಡೋ ಚಾನ್ಸಸ್ ತುಂಬ ಹೈ ಇದೆ. ಓಕೆ, ಯಾಕಂದರೆ ಇದು 18th ಇಂಪ್ರೂವ್ಮೆಂಟ್ ಎಕ್ಸಾಮ್ ರಿಸಲ್ಟ್ ಕೊಡ್ತೇವೆ ಅಂತ ಹೇಳಿದ್ದು, ಬಟ್ ಇವತ್ತೇ ಕೊಟ್ಟಿದ್ದಾರೆ, 16th ಕೊಟ್ಟಿದ್ದಾರೆ. 20th KCET ರಿಸಲ್ಟ್ ಅಂತ ಹೇಳಿದ್ದು. ಮೇ ಬಿ ಪ್ರಯೋರು ಕೊಡ್ಬೋದು, ಪ್ರಯೋರ್ ಕೊಡೋದು ಡೌಟು, ಅಥವಾ 20th ಅಂತೂ ಪಕ್ಕ ಕೊಡ್ತಾರೆ, ನನಗೆ ಹೀಗೆ ಅನಿಸ್ತಾ ಇದೆ, ಆಯಿತಾ. ರಿಸಲ್ಟ್ ಆದಷ್ಟು ಬೇಗ ಬರೋ ಚಾನ್ಸಸ್ ಇದೆ. ರಿಸಲ್ಟ್ ಬಂದ ಮೇಲೂ ಕೂಡ ನಿಮ್ಗೆ ತುಂಬ ಟೈಮ್ ಇದೆ ಸ್ಟೂಡೆಂಟ್ಸ್. ಏನು ನಿಮ್ಗೆ ಏನಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲಿಕ್ಕೆ ಇನ್ ಬಿಟ್ವೀನ್ 15 to 20 ಡೇಸ್ ಸಿಗುತ್ತೆ, ಆಯಿತಾ. ನೋ ನೀಡ್ ಟು ವರಿ. ಓಕೆ ಸ್ಟೂಡೆಂಟ್ಸ್, ಇದೊಂದು ಈ ವಿಡಿಯೋದಲ್ಲಾಗಿತ್ತು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಯಾವುದಕ್ಕೂ ಟೆನ್ಷನ್ ತೊಗೊಳ್ಬೇಡಿ. ಬೆಸ್ಟ್ ಆಫ್ 2 ವಿಲ್ ಬಿ ಟೇಕನ್. ಓಕೆ, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.